ದಪ್ಪಗಿದ್ದವರು ಜಿಮ್ಮಿಗೆ ಬಂದು ವರ್ಕೌಟ್ ಮಾಡ್ಬೇಕಾರೆ ಅವ್ರು ನೋಡೆ ನಕ್ಕಂಥ ಜನನೂ ನೋಡೇನಿ. ಹಂಗೆ ಈ ಬಟ್ಟೆ ಹರಿದವರು ಅರ್ಬಿ ಅಂಗಡಿಗೆ ಚಲೋ ಬಟ್ಟೆ ತೊಗೊಂಬರಕಂತ ಬಂದಾಗ ಅವ್ರು ಹರಿದಿದ್ದ ಬಟ್ಟೆ ನೋಡಿ ನಕ್ ಮಂದಿ ನೋಡೇನಿ. ಹಂಗೆ ಈಗ ಕಂಪ್ನಿಗಳಾಗ ಮೇಲ್ ಆಗಲಿ ಮೀಟಿಂಗ್ ಆಗಲಿ ಏನೋ ಒಂದು ಕಾನ್ಫರೆನ್ಸ್ದಾಗ ಇಂಗ್ಲೀಷ್ ಮಾತಾಡಕ್ಕೆ ಇಂಗ್ಲೀಷ್ ಬರ್ದವ್ರ ಏನೋ ಒಂದು ತಪ್ಪು ಮಾಡಿದಾಗ ಇವ್ನು ಇಂಗ್ಲೀಷ್ ಬರಲ್ಲಂತ ಹೇಳಿ ನಕ್ಕವ್ರು ನೋಡಿದ್ವಿ. ಈಗ ಒಂದು ಮನುಷ್ಯ ಒಂದು ಜಾಗದಿಂದ ಯಾವುದೋ ಒಂದು ಜಾಗದಿಂದ ಇನ್ನೊಂದು ಜಾಗ ಬೆಟರ್ ಆಗಕ್ಕೆ ಬರತಾನಂದಾಗ ಆ ಮನುಷ್ಯಾಗ ಒಂದು ಪ್ರೋತ್ಸಾಹ ಅನ್ನೋದು ಕೊಡ್ಬೇಕು, ಎನ್ಕರೇಜ್ಮೆಂಟ್ ಅನ್ನೋದು ಕೊಡ್ಬೇಕು. ಸೊ ಅವಲ್ಲಿ ಆ ಜಾಗಕ್ಕೆ ಬೆಟರ್ ಆಗಿ ಬಂದಾನಂದಾಗ ಆ ಟೈಮ್ದಾಗ ಅವ್ನಿಗೆ ಕೈ ಹಿಡಿದು ನಡೆಸ್ಬೇಕು, ಹೇಳ್ಬೇಕು ಹೆಂಗಂತೆ. ಈಗ ಹುಡುಗರ ಸಣ್ಣದಿರ್ತ ನಡಿಬೇಕಾರೆ ಬೀಳ್ತಾವಲ್ಲ, ಬಿದ್ದಾಗ ಅವ್ಕೆ ಹೇಳ್ತಾವ ಹೇಳಿ ನೀ ನಡೀತಿ ನಿನ್ನ ಕೈಲಿ ಸಾಧ್ಯಕೈತಿ ಹೇಳಿ ಅಂತೇಳಿ ಹೆಂಗೆ ಅವಕ್ಕೆ ನಕ್ಕೊಂತ ಹೊರದುಂಬಿಸ್ತಲ್ಲ, ಹಂಗೆ ಆ ಮನುಷ್ಯ ಹೊರದುಂಬಿಸ್ಬೇಕು. ಯಾಕಂದ್ರೆ ಆ ಕೆಟ್ಟ ಜಾಗದಿಂದ ಆ ಜಾಗದಿಂದ ಇನ್ನೊಂದು ಪ್ಲೇಸಿಗೆ ಅವ ಸೆಕ್ಯೂರ್ಡ್ ಆಗಕ್ಕೆ ಬರತಾನಂದಾಗ ಅವ್ನ ಮನಸ್ಸೊಳಗೂ ಒಂದಿಷ್ಟು ನೆಗೆಟಿವ್ ಫೀಲಿಂಗ್ ಇರ್ತಾವೆ, ಹೆದರಿಕೆಗಳು ಇರ್ತಾವೆ. ನಾ ಹಿಂಗೆ ಮಾಡೋದ್ರಿಂದ ಯಾರು ನನ್ನ ನೋಡಿ ನಾಕ್ಬಿಟ್ರು, ನಂಗೆ 4 ಮಂದಿ ಅಸಹ್ಯ ಆಗ್ಬಿಟ್ರು. ಈ ಝೋನ್ ಒಳಗೆ ಅವನು ಇರ್ತಾನ. ಅದನ್ನ ಬಿಟ್ಟು ಈ ಕಡೆ ಬರಾಕ ಅವನು ಯೋಚನೆ ಮಾಡೋ ಟೈಮ್ದಾಗ ಹಿಂಗೆಲ್ಲ ಮಂದಿ ಅನ್ನೋದು ಅನ್ನತಾರ ಅಂತ ಗೊತ್ತಿದ್ದು ಯಾವಾಗ ಒಂದು ಚಲೋ ಬೆಟರ್ ಪ್ಲೇಸಿಗೆ ಬರತಾನಂದ ನೀವು ಅದ ಮಾತ ಖರೇನ ಅಂತೇಳಿ ನೀವು ಪ್ರೂವ್ ಮಾಡಿಬಿಟ್ರ ಆ ಮನುಷ್ಯ ಆ ಜಾಗದಿಂದ ಈ ಜಾಗಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ನೀವೇ ಪ್ರೂವ್ ಮಾಡ್ಬಿಡ್ತೀರಿ ಜನ ಹಿಂಗೆ ಅಂತಾರಂತೇಳಿ. ಸೊ ಅದಕ್ಕೆ ಒಬ್ಬ ಮನುಷ್ಯ ಅದು ಯಾವುದೋ ಒಂದು ಕೆಟ್ಟ ಜಾಗದಿಂದ ಇನ್ನೊಂದು ಜಾಗಕ್ಕೆ ತಾನು ಬೆಟರ್ ಆಗಕ್ಕೆ ಪ್ರೂವ್ ಮಾಡ್ಕೊಳಕ್ಕೆ ಬರತ್ತಾನಂದ್ರೆ ನಾವು ಎನ್ಕರೇಜ್ ಮಾಡಿರಿ. ಹೋಗ್ಲಿ ಎನ್ಕರೇಜ್ ಬ್ಯಾಡ್ರಿ, ನಿಮ್ಮ ಕಡೆಯಿಂದ ಮಾಡೋಕ್ಕಾಗತ್ತಿಲ್ಲ, ಒಂದೆರಡು ಚಲೋ ಮಾತಾಡ್ರಿ. ಹೋಗ್ಲಿ ಅವ್ನ ಕೈ ಹಿಡಿದು ತಿಳಿಸ್ರಿ ಹಿಂಗೆ ಅದು ಆಗಿಲ್ಲ ಬಿಟ್ಟು ಬಿಡ್ರಿ, ಅದೂ ಆಗಿಲ್ಲ ನಿಮ್ಮ ಕೈಲಿ ಚಲೋ ಮಾತಾಡೋಕ್ಕಾಗಿಲ್ಲ ಅಂದಾಗೂ ಬಿಟ್ಟು ಬಿಡ್ರಿ. ಅವ್ನ ತಲೆಯೊಳಗೆ ನೆಗೆಟಿವಿಟಿ ಹಾಕಿ ಮಂದಿ ಏನು ಮಾತಾಡ್ತಾರಂತ ಅವ್ನ ತಲೆಯಾಗ ಕೊರಿತಿರುತ್ತಲ್ಲ ಅದನ್ನ ನೀವು ಮಂದಿ ಅಂತಾರು ಅಂತ 2ನೇ ಸಲ ನೀವು ಹೇಳ್ಕೊಟ್ರ ನಾವು ಜೀವನದಾಗ ಎದ್ದೇಳಕ್ಕೆ ಸಾಧ್ಯ ಇಲ್ಲ, ಆ ಬೆಟರ್ ಪ್ಲೇಸ್ ಬರೋಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಯಾರೋ ಒಬ್ಬರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬೆಟರ್ ಆಗಿ ಬರತ್ತಾರಂದ್ರೆ ಅವ್ರಿಗೆ ದಯಮಾಡಿ ಪ್ರೋತ್ಸಾಹ ಮಾಡಿ. ನಿಮ್ಮ ಕೈಲೇ ಆಗಿಲ್ಲ ಅಂದಾಗ 2 ಮಾತು ಮಾತಾಡ್ರಿ ಅಷ್ಟೆ, ಹಾಳು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಮಂದಿ ಏನು ಮಾತಾಡ್ತಾರೆ ಅನ್ನೋದು ನೀವೇ ಮಾತಾಡಿಬಿಟ್ರೆ ಅಲ್ಲಿಗೆ ಅವ್ನು ಮುಗೀತು, ಅವ್ನು ವಾಪಸ್ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದೊಂದು ಟೈಮ್ ಅನಿಸ್ತಿರ್ತೈತಿ ನನಗೆ ಇದನ್ನು ಮಾಡಿದ್ರೆ ನಂಗೆ ಆಗಿ ಬರೋದಿಲ್ಲಪ್ಪ, ನನಗೆ ಒಟ್ಟ ಆಗೋದಿಲ್ಲ ಅಂತಿರ್ತಾರಲ್ಲ. ನಿಮಗೆ ಏನು ಮಾಡಿದ್ರೆ ಆಗಿ ಬರ್ತಿರಲ್ಲ ಅದನ್ನು ನೀವು ಇನ್ನೊಬ್ರಿಗೆ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಅವ್ರಿಗೂ ಆಗಿ ಬರ್ತಿರಲ್ಲ. ಸೊ ಅರ್ಥ ಮಾಡ್ಕೊಳ್ರಿ. ಮುಂದೆ ಬರ್ತೇನೆ ಅನ್ನೋರಿಗೆ ಕೈ ಹಿಡಿಯೋಕ್ಕಾಗಲಿಲ್ಲ ಅಂದ್ರೆ 4 ಚಲೋ ಮಾತಾಡ್ರಿ, ಕಾಲು ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಇವತ್ತು ಅವ್ನ ಕಾಲು ಹೇಳೋದ್ರ ಹಿಂದೆ ನಿಮ್ಮ ಕಾಲು ಹೇಳಕ್ಕೆ ಒಬ್ಬನ ದೇವ್ರು ಇಟ್ಟಿರ್ತಾನೆ. ಯೋಚನೆ ಮಾಡಿರಿ ಇದ್ರ ಬಗ್ಗೆ. ಥ್ಯಾಂಕ್ ಯು.